ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಪ್ಪ ಅಂದ್ರೆ ನಾನು ತೊಗರಿಬೇಳೆ ಸಾಂಬಾರು ಮಾಡಿದ್ದೆ. ತೊಗರಿಬೇಳೆ ಸಾಂಬಾರು ಭಾಳ ಚಲೋ ಬಂದಿತ್ತು, ಸಿಂಪಲ್ನಾಗ ಐತಿ. ಅದಕ್ಕೆ ನಿಮಗೂ ತೋರಿಸೋಂತ ಮಾಡೀನಿ, ಬರೀ ನೋಡ್ಕೊಂಬರೋಣ. ನೋಡಿರಿ, 1 ಕಪ್ ಅಷ್ಟು ತೊಗರಿಬೇಳೆ ತೊಗೊಂಡಿನಿ. ಭಾಳ ಒಂದು 5-6 ಸತಿ ನೀಟಾಗಿ ತೊಳ್ಕೊಂಡಿನಿ. ನಾನು ತೊಳ್ಕೊಂಡು ಏನು ಮಾಡಿದೆ, 3 ಹಸಿಮೆಣ್ಸಿನ್ಕಾಯಿ ಹಾಕಿದೆ ಫ್ರೆಂಡ್ಸ್. 1-2 ಟಮಾಟಿನ ಏನಿಲ್ಲ ಹಂಗಂಗೆ ಒಂದು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಹಾಕಿದ್ದೆ. ಯಾಕೆ ಹಾಕಿದೆ ಅಂತ ಮುಂದೆ ನಿಮ್ಗೆ ಹೇಳ್ತೇನೆ ನಾನು. ನೋಡಿರಿ, ಈ ಥರ ಪೀಸ್ ಮಾಡ್ಕೊಂಡೆಲ್ಲ ಹಾಕಿದೆ. ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲ 1-2 ಉಳ್ಳಾಗಡ್ಡಿ ತೊಗೊಂಡೆ ಸಣ್ಣವು. ಅವನು ಒಂದ್ರಾಗ 2 ಪೀಸ್ ಮಾಡಿ ಹಾಕಿದೆ. ಹಾಕಿಬಿಟ್ಟು ನೆಕ್ಸ್ಟ್ ಏನಂದ್ರೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೆ ಫ್ರೆಂಡ್ಸ್. ನಾನು ಒಂದು ಆಲೂಗಡ್ಡೆ ಮ್ಯಾಗಿನ ಸಿಪ್ಪೆಲ್ಲ ನೀಟಾಗಿ ತೆಗೆದುಬಿಟ್ಟು ಅದನ್ನ ಪೀಸ್ ಮಾಡಿ ಅದಕ್ಕೆ ಹಾಕಿದ್ದೆ. ಹಾಕಿಬಿಟ್ಟು ನೆಕ್ಸ್ಟ್ ನಾನು ಏನು ಮಾಡಿದೆಲ್ಲ ನೀರು ಹಾಕಿ ಅದನ್ನು 4-5 ಸೀಟಿ ಹೊಡೆಸ್ಬೇಕಂಥೇಳಿ ಅದ್ರ ಬಾಯಿ ಮುಚ್ಚಿ ಅದಕ್ಕೆ ಸೀಟಿ ಹೊಡೆಸಿದೆ. ಇಲ್ಲಿ ನೋಡಿರಿ, ನಾನು ಬಸಳೆ ಸೊಪ್ಪು ತೊಗೊಂಡಾನೆ. ಬಸಳೆ ಸೊಪ್ಪನ್ನ ಹಾಕೋದು ಏನೋ ನೀವು ಇದ್ರೆ ಹಾಕ್ರಿ, ಇಲ್ಲಾಂದ್ರಿಲ್ಲ. ನಾನು ಸುಮ್ಮನೆ ನಮ್ಮ ಮನೆ ಹತ್ರ ಬಸಳೆ ಸೊಪ್ಪು ಇತ್ತಲ್ಲ, ಅದಕ್ಕಾಗಿ ಬಸಳೆ ಸೊಪ್ಪು ಹಾಕೋಣ ಅಂಥೇಳಿ ಬಸಳೆ ಸೊಪ್ಪು ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ಸ್ವಲ್ಪ ಒಳ್ಳೆಯದು ಅಂಥೇಳಿ ಅಷ್ಟು ಹಾಕ್ತಾಯಿದ್ದೇನೆ ನಾನು. ನೀವು ಇದ್ರೆ ಹಾಕ್ರಿ, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನೋಡಿರಿ, ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡೇನೆ. ಈ ಥರ ಕಟ್ ಮಾಡ್ಕೊಂಡು ಅದಕ್ಕೇನು ಹಾಕೋದು ಬೇಡ, ಸದ್ಯ ಸೈಡ್ ಇಟ್ಕೊಂಬಿಡ್ರಿ. ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿನ ಸಣ್ಣಗೆ ಪೀಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೋಬೇಕು. ಬೆಳ್ಳುಳ್ಳಿ ತೊಗೊಂಡು ಜಜ್ಕೊಂಡು ಇಟ್ಕೊರಿ. ಇಲ್ಲಿ ನೋಡಿರಿ, ಕುಕ್ಕರ್ನಾಗ ನಾನು 4-5 ಸೀಟಿ ಹೊಡ್ಸೀನಿ. ಭಾಳ ಏನು ಹೊಡ್ಸೋದೇನು ಬೇಕಾಗಿಲ್ಲ. 4 ಸೀಟಿ ಹೊಡ್ಸಿದ್ರೆ ಸಾಕು. ಅದು ಫುಲ್ ಕುದೀತಂದ್ರೆ ಸರಿಯಾಗಲ್ಲ. ಅರ್ಧಂಬರ್ಧ ಸ್ವಲ್ಪ ಗಟ್ಟಿ ಇರ್ಬೇಕು ಬೇಳೆ, ಅಂದ್ರೆ ಸಾರು ಚಲೋ ಆಕೈತಿ, ತಿನ್ನೋಕ್ಕೂ ಚಲೋ ಮಜಾ ಬರ್ತೈತಿ. ಬರ್ರಿ, ಈಗ ಕುಕ್ಕರ್ನ ಸೈಡ್ ಇಟ್ಕೊಳೋಣ. ಈಗ ಅದಕ್ಕೆ ತಣ್ಣಗಾಗಲಿ. ಇವಾಗ ನೋಡಿರಿ ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಕೋಬೇಕು. ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ರಿ. ಅದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡಿರ್ತೀವಲ್ಲ, ಆ ಬೆಳ್ಳುಳ್ಳಿನ ಏನಿಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿರಿ, ಇವಾಗ ಇಷ್ಟ ಹಾಕ್ಕೊಂಡೆ. ನಾವು ಒಂದು ಗಡ್ಡೆ ತೊಗೊಂಡಿದ್ದೆ, ಅದ್ರೊಳಗೆ ಒಂದು 5-6 ಇತ್ತು. ಅದನ್ನ ಜಜ್ಜಿ ಇಟ್ಕೊಂಡು ಇದಕ್ಕೆ ಹಾಕಿದ್ದೆ. ಆ ಅರ್ಧ ಉಳ್ಳಾಗಡ್ಡೆ ಸಣ್ಣ ಪೀಸ್ ಮಾಡಿ ಹಾಕ್ಕೊಳೋದೆ. ಹಾಕ್ಕೊಂಡ್ಬಿಟ್ಟು ಏನಿಲ್ಲ ಸ್ವಲ್ಪ ಸಾಸಿವೆ ತೊಗೋಬೇಕು. ಸ್ವಲ್ಪ ಸಾಸಿವೆ ತೊಗೊಂಡು ಸ್ವಲ್ಪ ಹಾಕೋರಿ, ಭಾಳ ಏನೋ ಸಾಸಿವೆ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಹಾಕೊಂಡ್ರೆ ಸಾಕು. ನೋಡಿರಿ, ಹಾಫ್ ಸ್ಪೂನ್ ತೊಗೊಂಡೇನಿ. ಒಂದು ಸಣ್ಣ ಸ್ಪೂನ್ ಒಳಗೆ ಹಾಫ್ ತೊಗೊಂಡೇನಿ. ಆಮೇಲೆ ಸ್ವಲ್ಪ ಜೀರಿಗೆನೂ ಭಾಳ ಬೇಡ, ಅಷ್ಟೇ ಜೀರಿಗೆ ಒಂದು ಸ್ವಲ್ಪ ತೊಗೊರಿ. ಆಮೇಲೆ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಅರ್ಶಿನ ಪುಡಿ ಇರ್ತೈತಲ್ಲ ಮಾಮೂಲಿ, ಅದೊಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಏನಿಲ್ಲ ಇಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊರಿ. ಈಗ ನೋಡಿರಿ, ನಾನು ಕುದಿಯಾಕೆ ಇಟ್ಟಿದ್ದೆಲ್ಲ ಸೀಟಿ ಹೊಡೆದಿತ್ತಿದೆ. ಸೀಟಿ ಹೊಡೆದು ಸ್ವಲ್ಪ ಆರ್ತು ಓಪನ್ ಮಾಡಿದೆ. ಓಪನ್ ಮಾಡಿ ಈಗೇನು ಮಾಡ್ಬೇಕಂದ್ರೆ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಈ ಕೈಲೇ ಮ್ಯಾಶ್ ಮಾಡ್ಕೋಬೇಕಂದ್ರೆ ಅದು ಫುಲ್ ಆರ್ಬೇಕಾಕೈತಿ. ಇಲ್ಲಾಂದ್ರೆ ನೀವು ಮ್ಯಾಶ್ ಮಾಡೋದು ಸಿಗ್ತೈತಿ ಪಾತ್ರೆ ಅಂಗಡಿಯಾಗ, ಒಂದು 30-40 ರೂಪಾಯಿ ಕೊಟ್ರೆ. ನೋಡಿರಿ, ಈ ಥರ ನಾನು ಇದಕ್ಕೆ 60 ರೂಪಾಯಿ ಕೊಟ್ಟಿದ್ದೆ. ಇದನ್ನು ತೊಗೊಂಡ್ರೆ ಭಾಳ ಮ್ಯಾಶ್ ಮಾಡ್ತೈತಿ. ಈಗ ನೋಡಿರಿ, ಫುಲ್ ಎಲ್ಲ ಇದರಲ್ಲಿಂದ ಹಿಂಗೆ ಫ್ರೆಶ್ ಮಾಡಿದರೆ ಫುಲ್ ಎಲ್ಲ ಮ್ಯಾಶ್ ಮಾಡ್ತೈತಿ. ಅದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಅಂಥೇಳಿ. ಏನು ನಾನು ಫುಲ್ ಹಂಗೆ ಹಾಕಿದ್ದೆಲ್ಲ ಅದನ್ನೆಲ್ಲ ಫುಲ್ ಮ್ಯಾಶ್ ಮಾಡ್ತೈತಿ. ಅದು ಏನೂ ಇಡೋಂಗಿಲ್ಲ, ಅದು ಎಲ್ಲ ಮ್ಯಾಶ್ ಮಾಡ್ತೈತಿ. ಭಾಳ ಚಲೋ ಐತಿ ಅದು ಐಟಮ್. ನೀವು ಪಾತ್ರೆ ಅಂಗಡಿ ಹೋದಾಗ ಆ ಥರ ನೋಡಿರಿ, ಈ ಥರ ಒಂದು ತೊಗೊಂಡ್ರೆ ಅಡ್ಡಿಯಿಲ್ಲ. ನೋಡಿರಿ, ಇವತ್ತು ತೋರಿಸ್ತೀನಿ. ಫುಲ್ ಮ್ಯಾಶ್ ಮಾಡೀನಿ ನಾನು, ಎಲ್ಲ ಹೆಂಗೆ ಬಂದೈತಿ ಅಂಥೇಳಿ. ನೋಡಿರಿ, ಹಿಂಗೆ ಆಗ್ಬಿಟ್ರೆ ಸಾಕು. ಇಷ್ಟ ಆದರೆ ಸಾರು ಭಾಳ ಚಲೋ ಆಕೈತಿ. ನೆಕ್ಸ್ಟ್ ಇದಕ್ಕೇನಂದ್ರೆ ಸ್ವಲ್ಪ ನಾನು ಇಲ್ಲೇ ಕರಿಬೇವಿನ ಸೊಪ್ಪು ಹಾಕ್ಕೊಳತ್ತೀನಿ. ಕರಿಬೇವಿನ ಸೊಪ್ಪು ಒಂದು 4-5 ಎಲೆ ಹಾಕ್ಕೊಂಬಿಟ್ರೆ ಅದು ಸಾರಿಗೆ ಒಳ್ಳೆ ಟೇಸ್ಟ್ ಬರ್ತೈತಿ. ಇವಾಗ ನಾನು ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ಲ, ಅದು ಬ್ಯಾಳಿದೆಲ್ಲ ಅದು ನೀರೆಲ್ಲ ಸೇರಿನೂ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕೊಂಡ್ಮೇಲೆ ಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ. ನೀವು ಭಾಳ ನೀರು ಹಾಕ್ಕೊಳಂಗಿದ್ರೆ ಸ್ವಲ್ಪ ಬ್ಯಾಳೆ ಸ್ವಲ್ಪ ಜಾಸ್ತಿ ಹಾಕೋರಿ. ಇಲ್ಲಪ್ಪ ಅಂದ್ರೆ ಸ್ವಲ್ಪ ಹಾಕೋರಿ, ಒಂದು 2-3 ಮಂದಿಗಾದರೆ. ನಾನು ಇಲ್ಲಿ 3 ಮಂದಿಗೆ ಮಾಡಿದ್ದೆಲ್ಲ, 3 ಮಂದಿ ಲೆಕ್ಕಕ್ಕೆ ನಾನು ಮಾಡೇನೆ. ಈ ಥರ ಮಾಡಿದ ಮ್ಯಾಗ ಏನಿಲ್ಲ, ಸ್ವಲ್ಪ ಅದಕ್ಕೆ ಸಾಂಬಾರು ಪೌಡ್ರ್ ಸಿಗ್ತದಲ್ಲ, ಸಾಂಬಾರು ಪೌಡ್ರ್ ಹಾಕ್ಕೋಬೇಕು. ಈಗ ನೀವು ಸಾಂಬಾರು ಪೌಡ್ರ್ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಗರಂ ಮಸಾಲ ಹಾಕೋರಿ. 2 ಸಿಕ್ಕಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಖಾರದ ಪುಡಿ ಹಾಕೊಂಡ್ರೆ ಸಾಕು. ನೀವು ರುಚಿಗೆ ಎಷ್ಟು ಬೇಕಷ್ಟು. ನಾನಿಲ್ಲೇ 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೆ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ 3 ಹಾಕಿದ್ದೆ, ಸ್ವಲ್ಪ ಖಾರ ಅಷ್ಟೇನು ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಕೆಂಪದ ಖಾರದ ಪೌಡ್ರ್ ಹಾಕ್ಕೊಂಡಿನಿ. ಖಾರದ ಪೌಡ್ರ್ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿ ಬರ್ಬೇಕು ಫ್ರೆಂಡ್ಸ್, ಚೆನ್ನಾಗಿದೆ. ಕುದಿ ಬಂದಮೇಲೆ ಅದಕ್ಕೇನಿಲ್ಲ, ನೆಕ್ಸ್ಟ್ ನಾವು ಇಲ್ಲೇ ಬಸಳೆ ಸೊಪ್ಪು ಇಟ್ಕೊಂಡಿರ್ತೀನಲ್ಲ, ಆ ಬಸಳೆ ಸೊಪ್ಪನ್ನು ಇವಾಗ ಹಾಕ್ಬೇಕು. ನೋಡಿರಿ, ಈ ಥರ ಬಸಳೆ ಸೊಪ್ಪು ಹಾಕೋದೇನಿಲ್ಲ, ಈ ಥರ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಏನಿಲ್ಲ, ಅದು ಮುಂಚೆ ಹಾಕಿದರೆ ಭಾಳ ದೊಡ್ಡ ಬೆಂದು ಎಲ್ಲ ಸಿಗಂಗಿಲ್ಲ ಬಸಳೆ ಸೊಪ್ಪು ಬಾಯಿಗೆ. ಈ ಥರ ಆದಮೇಲೆ ಹಾಕಿದ್ರೆ ನೋಡಿರಿ, ಇವಾಗ ಅದು ಹಾಕ್ಕೋಬೇಕಂತ ಏನು ಆಪ್ಷನಲ್ಲಿ ಏನಿಲ್ಲ. ನಿಮ್ಗೆ ಬೇಡ ಅಂದ್ರೆ ಬಿಡ್ಬೋದು. ಇಲ್ಲಿ ಸ್ವಲ್ಪ ಉಪ್ಪು ಮತ್ತೇನಾದ್ರು ಸ್ವಲ್ಪ ಕೊತ್ತಂಬರಿ ತೊಗೊಂಡೆ ನಾನು. ಕೊತ್ತಂಬರಿ ನೀವು ಹಾಕ್ರಿ ಬಿಡ್ರಿ, ನಿಮಗೆ ಬಿಟ್ಟಿದ್ದೆ. ನಾನು ಸ್ವಲ್ಪ ಹಾಕಿದೆ. ಸಾರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತಿ. ಸ್ವಲ್ಪ ಬಾಳೆಹಣ್ಣು ಹಾಕೋ ಅವಶ್ಯಕತೆ ಇರಲ್ಲ ನಾವು. ನೋಡಿ ಫ್ರೆಂಡ್, ಈ ಥರ ಎಲ್ಲ ಸಾರು ಹೆಂಗೆ ಬಂದೈತಿ ಅಂತೇಳಿ. ಇಷ್ಟ ಫ್ರೆಂಡ್ಸ್, ಅದೇ ಸಾರು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅದ್ರಾಗ
ಈ ಥರ ಮಾಡ್ಕೊಂಡ್ಮೇಲೆ ನೋಡಿರಿ ಫ್ರೆಂಡ್ಸ್, ಇಷ್ಟೇ ಸಾಂಬಾರು ರೆಡಿ ಆಯ್ತು. ಹೆಂಗಿತ್ತು ನನ್ನ ರೆಸಿಪಿ ಅಂತ ಹೇಳ್ರಿ. ಸಾಂಬಾರು ಅಂಕಿ ಭಾಳ ಚಲೋ ಆಗಿತ್ತು ನನಗೆ. ನೀವು ಮಾಡಿ ನಂಗೆ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂಥೇಳಿ. ಓಕೆ ಫ್ರೆಂಡ್ಸ್, ಆಯ್ತು ನೋಡಿರಿ. ಇವಾಗ ಇಷ್ಟೇ ಸಾಂಬಾರು, ಇನ್ನೊಂದು ಸ್ವಲ್ಪ ಕುದಿ ಬಂದ್ರೆ ಆಯ್ತು. ಹೆಂಗಿತ್ತು ನನ್ನ ರೆಸಿಪಿ ಅಂತ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್. ಲವ್ ಯು ಫ್ರೆಂಡ್ಸ್.